ಶಿಡ್ಲಘಟ್ಟದಲ್ಲಿ ಅಕ್ಷಯ ಪಾತ್ರೆ ಸಂಸ್ಥೆಯ 81ನೇ ಹೈಟೆಕ್ ಅಡುಗೆ ಮನೆ ಲೋಕಾರ್ಪಣೆ. 50 ಶಾಲೆಗಳ ಮಕ್ಕಳಿಗೆ ಬಿಸಿಯೂಟ. ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳೂಟಿ ಕ್ರಾಸ್ ಬಳಿ ಇಸ್ಕಾನ್ ದೇವಾಲಯದ ಅಂಗಸಂಸ್ಥೆಯಾದ ಅಕ್ಷಯ ಪಾತ್ರೆ ಫೌಂಡೇಶನ್ ವತಿಯಿಂದ ನೂತನವಾಗಿ ನಿರ್ಮಿಸಲಾಗಿರುವ 81ನೇ ಸುಧಾರಿತ ಅಡುಗೆ ಮನೆಯನ್ನ ಎಸ್ಎಲ್ವಿ ಕನ್ವೆನ್ಷನ್ ಹಾಲ್ನಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ದಿವಂಗತ ಶ್ರೀ ಎನ್.ವಿ. ಕೃಷ್ಣಮೂರ್ತಿರಾವ್ ಹಾಗೂ ದಿವಂಗತ ಶ್ರೀಮತಿ ಎನ್.ಆರ್. ಪದ್ಮಾವತಮ್ಮ ಅವರ ಸ್ಮರಣಾರ್ಥ ಈ ನೂತನ ಕೇಂದ್ರವನ್ನು ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನವೀನ್ ಭಟ್ ವೈ, ಕೇಂದ್ರ ಸರ್ಕಾರದ ಪಿಎಂ ಪೋಷಣ್ ಯೋಜನೆಯಡಿ ವಿಕಸಿತ ಭಾರತಕ್ಕಾಗಿ ಪೌಷ್ಟಿಕಾಂಶ ಎಂಬ ಉದಾತ್ತ ಆಶಯದೊಂದಿಗೆ ಈ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. ಅಕ್ಷಯ ಪಾತ್ರೆ ಸಂಸ್ಥೆಯು ಅಂತ್ಯವಿಲ್ಲದ ಆಹಾರವನ್ನು ಒದಗಿಸುವ ಅಪಾರ ಸಾಮರ್ಥ್ಯ ಹೊಂದಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುಣಮಟ್ಟದ ಆಹಾರ ಉಣಿಸುವ ಸಂಕಲ್ಪ ಮಾಡಿದೆ. ತಾಲೂಕಿನ 50 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಒದಗಿಸುವ ಮೂಲಕ ಹಸಿವನ್ನು ನೀಗಿಸುವ ಶ್ಲಾಘನೀಯ ಸಮಾಜಮುಖಿ ಕೆಲಸವನ್ನು ಸಂಸ್ಥೆ ಮಾಡುತ್ತಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾಜಿ ಸಚಿವರು ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ತಾಲೂಕಿನ ಸರ್ಕಾರಿ ಶಾಲೆಗಳ ಸುಮಾರು 2350 ವಿದ್ಯಾರ್ಥಿಗಳಿಗೆ ಇಸ್ಕಾನ್ ಸಂಸ್ಥೆ ವತಿಯಿಂದ ಪ್ರತಿದಿನ ಮಧ್ಯಾಹ್ನದ ಬಿಸಿಯೂಟ ನೀಡಲಾಗುತ್ತಿದೆ. ಈ ಹಿಂದೆ ಸಿಬ್ಬಂದಿಯೇ ಖುದ್ದಾಗಿ ಅಡುಗೆ ಸಿದ್ಧಪಡಿಸುತ್ತಿದ್ದರು. ಆದರೆ ಪ್ರಸ್ತುತ ದಿನಗಳಲ್ಲಿ ತಂತ್ರಜ್ಞಾನ ಬೆಳೆದಿದ್ದು ಅನ್ನ ಹಾಗೂ ಸಾಂಬಾರು ತಯಾರಿಸಲು ಬೃಹತ್ ಆಧುನಿಕ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿದೆ. ಸಂಪೂರ್ಣವಾಗಿ ಯಂತ್ರಗಳ ಮೂಲಕವೇ ಅತ್ಯಂತ ಸ್ವಚ್ಛ ಹಾಗೂ ಸುಲಭವಾಗಿ ಅಡುಗೆ ತಯಾರಾಗ್ತಿರೋದು ಹೆಮ್ಮೆಯ ವಿಚಾರ ಅಂದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ಯಾಗ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭುಜಿ, ಅಕ್ಷಯ ಪಾತ್ರೆ ಫೌಂಡೇಶನ್ ಸಹ ಸಂಸ್ಥಾಪಕರು ಹಾಗೂ ಉಪಾಧ್ಯಕ್ಷರಾದ ಚಲಪತಿ ಪ್ರಭು, ಪ್ರಾಂತೀಯ ಅಧ್ಯಕ್ಷರಾದ ಗುಣಕರ್ ರಾಮ್ ಪ್ರಭು, ತಹಶೀಲ್ದಾರ್ ಗಗನ ಸಿಂಧು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಆರ್, ಪೌರಾಯುಕ್ತೆ ಅಮೃತ ಗೌಡ, ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಸನ್ನ ಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್, ಸಿಡಿಪಿಒ ವಿದ್ಯಾವಸ್ತ್ರದ್ ಹಾಗೂ ಆನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಖ್ಯಾತ್ಯಾಯಿನಿ ಉಪಸ್ಥಿತರಿದ್ದರು. ಅಲ್ಲದೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಅಕ್ಷಯ ಪಾತ್ರೆ ಸಂಸ್ಥೆಯ ಸಿಬ್ಬಂದಿ, ಸರ್ಕಾರಿ ಶಾಲೆಯ ಶಿಕ್ಷಕರು ಮತ್ತು ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ನಾರಾಯಣಮೂರ್ತಿ ಅವರು ನನಗೆ ಒಂದೆರಡು ಬಾರಿ ಸಿಕ್ಕಿದಾಗ ನನಗೆ ಹೇಳಿದ್ರು, ಈ ರೀತಿ ನಾನು ಶಿಡ್ಲಘಟ್ಟದಲ್ಲಿ ಅಕ್ಷಯ ಪಾತ್ರೆಯ ಒಂದು ಅಡಿಗೆ ಕೋಣೆ ಮತ್ತು ಒಂದು ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡ್ತಾ ಇದ್ದೀವಿ. ನನಗೆ ನಾನು ಮಂತ್ರಿ ಆದ್ಮೇಲೆ ನನಗೆ ಅವರ ಪರಿಚಯ ಆಗಿದೆ. ನಾನೇ ಅವರನ್ನ ಭೇಟಿ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ಭೇಟಿ ಮಾಡಿ ಮಾತಾಡಿದಾಗ ಬಹಳ ಪ್ರೀತಿಯಿಂದ ನನ್ನನ್ನ ಮಾತಾಡಿಸಿ ಸುಮಾರು ನಮ್ಮ ಜೊತೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ. ಅದಾದ್ಮೇಲೆ ಸುಮಾರು 3-4 ಬಾರಿ ಅವರನ್ನ ಬೇರೆ ಕಾರ್ಯಕ್ರಮಗಳಿಗೆ ಭೇಟಿಯಾದಂತ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ನನಗೆ ಎಲ್ಲರಿಗೂ ಎಲ್ಲರಿಗೂ ನನ್ನನ್ನ ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೆ. ನಮ್ಮವರೇ, ನಮ್ಮ ಜಿಲ್ಲೆಯನ್ನ ಬಹಳ ಹೆಮ್ಮೆಯಿಂದ, ಬಹಳ ಏನೋ ಗರ್ವದಿಂದ ನನ್ನ ಬಗ್ಗೆ ಅಭಿಮಾನವನ್ನ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೆ. ಇವತ್ತು ಅವರು ಹುಟ್ಟಿರ್ತಕ್ಕಂಥದ್ದು ಇದೇ ಶಿಡ್ಲಘಟ್ಟದಲ್ಲಿ. ಅವರ ತಾಯಿಯ ಮನೆ ಶಿಡ್ಲಘಟ್ಟ, ಅವರ ತಂದೆಯ ಮನೆ ಮೈಸೂರು ಆದರೂ ಸಹ ಅವರ ತಾಯಿಯ ಮನೆ ಶಿಡ್ಲಘಟ್ಟ ಕಂಡ್ರೆ ಅವರಿಗೆ ಬಹಳ ಅಭಿಮಾನ ಇದೆ, ಬಹಳ ಪ್ರೀತಿ ಇದೆ. ಆ ಕಾರಣಕ್ಕಾಗಿ ಅವರ ಮತ್ತೊಂದು ಆಯಾಮವನ್ನು ತಂದುಕೊಟ್ಟು ಒಂದು ಎತ್ತರವನ್ನ ಮುಟ್ಟಿ ನಮ್ಮ ಸರ್ಕಾರಿ ವ್ಯವಸ್ಥೆಗೂ ಕೂಡ ಒಂದು ಮಾದರಿಯಾದಂತ ಒಂದು ವ್ಯವಸ್ಥೆ ಕಲ್ಪಿಸಲಿಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇರುವಂತಹದ್ದು. ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ಇಂಥ ಗ್ರಾಮೀಣ ಭಾಗಕ್ಕೆ ಬಂದು ಇಲ್ಲಿನ ಮಕ್ಕಳಿಗೆ ಸುಮಾರು 50 ಶಾಲೆ ಪ್ರಾಯೋಗಿಕವಾಗಿ ಮೊದಲನೇ ಹಂತದಲ್ಲಿ ಸುಮಾರು 50 ಶಾಲೆ 3000 ಮಕ್ಕಳನ್ನ ನಾವು ತೆಗೆದುಕೊಂಡಿದ್ದೇವೆ. ಪೂಜ್ಯರು ಚರ್ಚೆ ಮಾಡಬೇಕಾದ್ರೆ ಹೇಳ್ತಾ ಇದ್ರು, ಇನ್ಫೋಸಿಸ್ ನಾರಾಯಣಮೂರ್ತಿ ಅವರು, ಸುಧಾಮೂರ್ತಿ ಮೇಡಮ್ ಅವರು, ಅವರ ಒಂದು ಆಶಯ ಅದರ ವಾಹಕವಾಗಿ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ. ಈ ರೀತಿ ಇಡೀ ಸಮಾಜದ ಉತ್ಕೃಷ್ಟ ದಾನಿಗಳೇನಿದ್ದಾರೆ, ಫಿಲಾಂಥ್ರಪಿಸ್ಟ್ ಏನಿದ್ದಾರೆ, ಅವರೆಲ್ಲರನ್ನ ಕೂಡ ಸಂಪರ್ಕಿಸಿ ಒಂದು ಕೊಂಡಿಯಾಗಿ, ಒಂದು ಸೇತುವೆಯಾಗಿ, ಒಂದು ಭದ್ರವಾದಂತ ಬುನಾದಿಯನ್ನು ಹಾಕಿ ಈ ಒಂದು ವ್ಯವಸ್ಥೆಗೆ ಶಕ್ತಿಯನ್ನು ತುಂಬುತ್ತಾ ಇರ್ತಕ್ಕಂಥದ್ದು. ನಾನು ಇಡೀ ಜಿಲ್ಲೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಮೊದಲನೇದಾಗಿ ಅಕ್ಷಯ ಪಾತ್ರೆ ಫೌಂಡೇಶನ್ ಹಾಗೂ ಅದರ ಮುಖ್ಯಸ್ಥರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ತಮ್ಮೆಲ್ಲರ ಪರವಾಗಿ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಮಾನ್ಯ ಎಂ ಸಿ ಸುಧಾಕರ್ ಸಾಹೇಬರು ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾದಾಗ
ಈ ರೀತಿ ಎಲ್ಲ ಹಂತದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಸಾಧ್ಯವಾದಷ್ಟು ಒಂದು ಗುರುತರವಾದ ಬದಲಾವಣೆ ತರಲಿಕ್ಕೆ ಅವರು ಪ್ರೇರೇಪಣೆ ಕೆಲಸ ಮಾಡಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸೋದ್ರಲ್ಲಿ ಅವರು ಸಫಲ ಆಗಿದ್ದಾರೆ. ಸೊ ಅವರ ಕೊಡುಗೆಯನ್ನು ಕೂಡ ಈ ಸಮಸ್ಯೆಗಳ ತಾಲೂಕು ಆಡಳಿತ ಏನಿದೆ, ಶೈಕ್ಷಣಿಕ ಆಡಳಿತ ಏನಿದೆ, ಶೈಕ್ಷಣಿಕ ಆಡಳಿತ ಈ ವ್ಯವಸ್ಥೆಗೆ ಬೇಕಾದಂತಹ ಎಲ್ಲ ಸಹಕಾರವನ್ನು ನಾವೆಲ್ಲ ಸೇರಿ ಕೊಡ್ಬೇಕು. ಈ ಯೋಜನೆ ಇನ್ನೂ ಹೆಚ್ಚು ವಿಸ್ತಾರಗೊಳ್ಳಬೇಕು ಜಿಲ್ಲೆಯಲ್ಲಿ. ಅದಕ್ಕೆ ಎಲ್ಲ ಸಹಕಾರವನ್ನ ಜಿಲ್ಲೆಯ ಆಡಳಿತ ಕೊಡುತ್ತೆ ಅಂತ ಹೇಳಿ ಆಡಳಿತ ಅಧಿಕಾರಿಗಳು ಕೂಡ ಈ ಒಂದು ಬದ್ಧತೆ ಏನಿದೆ, ಈ ಒಂದು ಪ್ರೋತ್ಸಾಹ ಏನಿದೆ, ಸಮಾಜಮುಖಿ ಕೆಲಸ ಏನಿದೆ, ಈ ಕೆಲಸದ ಜೊತೆ ನಾವೆಲ್ಲ ನಿಲ್ಬೇಕಾಗುತ್ತೆ. ಆ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅನ್ನುವ ಆಸೆ ಮಾಡೋಣ. ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ಶುರು ಮಾಡಲಾಗಿದೆ. ಈ ನ್ಯೂಟ್ರಿಷಿಯಸ್ ಮಿಡ್ ಮೀಲ್ ಕೊಡೋದ್ರಿಂದ ಒಂದು ಶಾಲೆಗೆ ಎನ್ರೋಲ್ಮೆಂಟ್ ಒಂದು 10-15% ಜಾಸ್ತಿ ಆಗೋದ್ರಿಂದ ಹಲವಾರು ಶಾಲೆಗಳಿಗೆ ಇಂಪ್ಲಿಮೆಂಟ್ ಮಾಡಿ ಅದರಲ್ಲೂ ಮಹಿಳಾ ಮಕ್ಕಳು ಜಾಯಿನ್ ಆಗಲು ಒಂದು 20% ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮಧ್ಯಾಹ್ನದ ಆಹಾರ ವಿಷಯದ ಒಂದು ಮಹತ್ವಾಕಾಂಕ್ಷೆಗಳಿಂದ ಈ ಸರ್ಕಾರದಲ್ಲಿ 10 ವರ್ಷಕ್ಕೂ ಮುಂಚೆ ಲಾಂಚ್ ಆಗಿದೆ. ಆದರೆ ಈ ಪ್ರೋಗ್ರಾಮ್ ಅನ್ನ ನಮ್ಮ ಶಾಲೆಗಳಲ್ಲಿ ನಮ್ಮ ಪ್ರಾಂಶುಪಾಲರು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಅವ್ರ ಶಾಲೆಗಳಲ್ಲಿ ಪಾಠ ಮಾಡೋದಕ್ಕಿಂತ ಜಾಸ್ತಿ ನಮ್ಮ ರೇಷನ್ ಅಂಗಡಿಯಲ್ಲಿ ಇರ್ಬೋದು, ನಮ್ಮ ತರಕಾರಿ ಅಂಗಡಿಗಳಲ್ಲಿ ಇರ್ಬೋದು, ನಮ್ಮ ಶಾಲೆ ಕಚೇರಿಗಳಲ್ಲಿ ಕ್ಲೀನ್ನೆಸ್ ಮೈಂಟೈನ್ ಮಾಡೋದಿರ್ಬೋದು, ಇದರಲ್ಲಿ ಅವರ ಸಮಯ, ಅವರ ಅಟೆನ್ಷನ್ ಹಲವಾರಲ್ಲಿ ಕಳೆದು ಹೋಗ್ತಾ ಇದೆ. ಇದನ್ನ ಅರ್ಥಕೊಂಡ ಇಸ್ಕಾನ್ ಫೌಂಡೇಶನ್, ವಿಷಯಪಾತ್ರ ಫೌಂಡೇಶನ್ ಅವರ ಮುಂದೆ ಇಲ್ಲಿ ಕೈ ಜೋಡಿಸಿಕೊಂಡು ಇಂದು 50 ಶಾಲೆಗಳು 3000 ಮಕ್ಕಳುಗಳಿಗೆ ಫ್ರೀ ಅಂಡ್ ಹೋಮ್ ಟು ಮೀಲ್ ಅಂತ ನ್ಯೂಟ್ರಿಷಿಯಸ್ ಮೀಲ್ಗಳನ್ನ ಸ್ವಚ್ಛವಾಗಿ ಮಾಡಿಕೊಂಡು ಇಂದಿನ ಶೈಕ್ಷಣಿಕ ವರ್ಷದಿಂದ ನಮ್ಮ 50 ಶಾಲೆಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಬಂದಿದೆ. ನಮ್ಗೆ ತುಂಬಾ ಸಂತೋಷವಿದೆ. Infosys Technologies was born here in Sri Lanka, and about 5 years back, and Sri Narayana Murthy and Srimati Sudha Murthy have been supporting Akshay Patra last 25 years. And last 5 years or so, he has been telling us that we must do something in Sri Lanka, the place where he was born, the place where he got his early education, because of his desire, and he wanted to sponsor a kitchen, and with their own family contribution, we have set up this kitchen here, and this program. As you just know that we have kitchens all over the country in 17 states. Akshay Patra has been serving midday meals. ಪ್ರತಿ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಯೋಚನಾ ಶಕ್ತಿ, ಬುದ್ಧಿಶಕ್ತಿ, ದೇಹದಲ್ಲಿ ಶಕ್ತಿ ಇದೆಲ್ಲ ಬರಬೇಕು. ಆ ಒಂದು ಕಾರ್ಯಕ್ರಮವನ್ನ ಈ ಒಂದು ಶಿಡ್ಲಘಟ್ಟ ಭಾಗದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋದು ಬಹಳ ವರ್ಷದಿಂದ ಇದ್ದಂತಹ ಕನಸು. ಯಾಕೆಂದ್ರೆ ಈ ಕಾರ್ಯಕ್ರಮಕ್ಕೆ ಈ ಒಂದು ಅಡುಗೆ ಮನೆಯನ್ನ ಸ್ಪಾನ್ಸರ್ ಮಾಡಿದಂತಹ ನಾರಾಯಣ ಮೂರ್ತಿ ಅವರು, ಇನ್ಫೋಸಿಸ್ನ ಸಂಸ್ಥಾಪಕರಾದಂತಹ ನಾರಾಯಣ ಮೂರ್ತಿ ಅವರು ಈ ಒಂದು ಭಾಗದಲ್ಲಿ ಈ ಒಂದು ಕಿಚನ್ ಆಗ್ಬೇಕು ಅಂತ ಬಹಳ ವರ್ಷ ಅಂತ ಹೇಳಿದ್ರು. ಹಾಗೂ ಅಕ್ಷಯ ಪಾತ್ರೆಗೂ ಕೂಡ ಬರಿಯ ಸಿಟಿಯಲ್ಲಿ ಮಾತ್ರ ಅಲ್ಲ, ವಿ ಆಲ್ಸೋ ವಾಂಟ್ ಟು ಎಕ್ಸ್ಟೆಂಡ್ ಅವರ್ ಸರ್ವಿಸ್ ಟು ದ ರೂರಲ್ ಏರಿಯಾಸ್ ಅಂಡ್ ಆಲ್ಸೋ ವಿ ವಾಂಟ್ ಟು ಹೆಲ್ಪ್ ದ ಚಿಲ್ಡ್ರನ್ ಇನ್ ದ ರೂರಲ್ ಏರಿಯಾಸ್. ವಿತ್ ದಿಸ್ ಇಂಟೆನ್ಷನ್ ವಿ ಸ್ಟಾರ್ಟೆಡ್ ದಿಸ್ ಪ್ರೋಗ್ರಾಮ್. ಈ ಕಾರ್ಯಕ್ರಮದಲ್ಲಿ ನಾವೊಂದು ಆಶ್ವಾಸನೆ ಕೊಡಬೇಕಂದ್ರೆ ಇಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ಪೋಷಕಾಂಶವಾದಂತಹ ಆಹಾರ ಹಾಗೂ ಶಾಲೆಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರಿಗೂ ಎಲ್ಲರಿಗೂ ಕೂಡ ಆ ಒಂದು ಅಡುಗೆ ಮಾಡುವಂತಹ ಟೆನ್ಷನ್ ನಿರಾಳ ಮತ್ತು ಅಡುಗೆ ತಯಾರಿಸುವ ಸಿಬ್ಬಂದಿಗಳಲ್ಲಿ ಯಾವುದೇ ಅಡುಗೆ ತಯಾರಿಸುವಂತಹ ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮದಿಂದ ತಮ್ಮ ಕೆಲಸವನ್ನ ಕಳೆದುಕೊಳ್ಳುವುದಿಲ್ಲ. ಅವರು ಇನ್ನೂ ಒಳ್ಳೆಯ ಜವಾಬ್ದಾರಿಯಿಂದ
ಅಕ್ಷಯ ಪಾತ್ರೆಯಿಂದ ಬರುವಂತಹ ಊಟವನ್ನು, ಬಿಸಿಯಾದ ಊಟವನ್ನು ಮಕ್ಕಳಿಗೆ ಬಡಿಸುವಂತಹ ಜವಾಬ್ದಾರಿಯನ್ನು ಹೊಂದಿ they will take care of the children very nicely. ಅವರನ್ನು ನಾವು ಹೇಗೆ ಮಕ್ಕಳಿಗೆ ಮನೆಯಲ್ಲಿ ತಾಯಿಯರಿರ್ತಾರೋ ಹಾಗೆಯೇ ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ತಾಯಿಯ ರೂಪದಲ್ಲಿ ಮಕ್ಕಳಿಗೆ ಬಡಿಸುವಂತಹ ಅನೇಕ ಅತ್ಯಂತ ಮುಖ್ಯವಾದ ಜವಾಬ್ದಾರಿಯನ್ನ ಈ ಪ್ರತಿ ಶಾಲೆಯಲ್ಲಿ ಅಕ್ಷಯ ಪಾತ್ರೆ ಊಟ ಹೋಗುತ್ತೆ. ಪ್ರತಿ ಶಾಲೆಯಲ್ಲಿ ಇರುವಂತಹ ಅಡಿಗೆ ತಯಾರಿಕಾ ಸಿಬ್ಬಂದಿಯವರಿಗೆ ಈ ಒಂದು ವಿಶೇಷ ಜವಾಬ್ದಾರಿ ಬರ್ತಾ ಇದೆ. ಅವರಿಗೆ ಯಾರಿಗೂ ಕೂಡ ಈ ಅಕ್ಷಯ ಪಾತ್ರೆ ಅನುಷ್ಠಾನದಿಂದ ಯಾವುದೇ ತರಹದಂತಹ ತೊಂದರೆ ಆಗೋದಿಲ್ಲ. ಇವನ್ ದೇ ವಿಲ್ ಗೆಟ್ ಬೆನಿಫಿಟೆಡ್. ಅವರಿಗೆ ಅವರ ಜವಾಬ್ದಾರಿಯಲ್ಲಿ ಇನ್ನೂ ಒಳ್ಳೆಯ ಜವಾಬ್ದಾರಿ, ಮಕ್ಕಳಿಗೆಲ್ಲ ಪ್ರೀತಿಯಿಂದ ಅಡಿಗೆಯನ್ನು ಬಡಿಸುವಂತಹ ಜವಾಬ್ದಾರಿ ಸಿಗ್ತದೆ ಅಂತ ಆಶ್ವಾಸನೆಯನ್ನು ಕೊಡ್ತಾ ನನ್ನ